ಒಂದಿನ ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೇಕಂತ ಆಸೆ ನನಗೆ. You're becoming the CM of ಕರ್ನಾಟಕ. ನನ್ನ ಕಣ್ಣಲ್ಲಿ ನೀರು ತುಂಬಿದೆ, ನನ್ನ ಕೈಲಿ ಆಯ್ತಾ ಇಲ್ಲ. ಐ ಕ್ಯಾನ್ ಗೋ. ಪಕ್ಕ ಮೆರಿಟ್ ಅಲ್ಲ, ಮೆರಿಟ್ಗಿಂತ ಟಾಪ್ ಅಲ್ಲಿ ಬರ್ತೀವಿ ನಾವಿಬ್ರು. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಫ್ರೆಂಡ್ಸ್. ಇಲ್ಲಡೆ ಹೊರಡಲ್ಲಿ ಕುಬೇರ್ ಅದು ಎಲ್ಲಿದೀವಪ್ಪ, ಏನ್ ಮಾಡ್ತಾ ಇದೀವಿ, ವಾಟರ್ ವಿ ಡೂಯಿಂಗ್. ರೋಡಿಗೆ ಬಂದಿದ್ದೀವಿ ಇವತ್ತು. ಯಾರಿಂದ ರೋಡಂದ್ರೆ ರೋಡಲ್ಲಿ ಇದೀವಿ. ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ನಮ್ದೊಂದು ಎಕ್ಸಾಮ್ಸ್ ಇತ್ತು ಇವತ್ತು. ಯಾವುದು? ಗೇಟ್ ನಂಬರ್ 3 ಎಕ್ಸಾಮು, ಗೇಟ್ ನಂಬರ್ 4 ಪಾರ್ಕಿಂಗು. ಸೊ ಒಂದಿನ ಕೇಳಿ ಹೆಂಗನ ಹೋಗೋದು ಅಂತ. ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕು. ಎಷ್ಟು? 1 ಕಿಲೋಮೀಟರ್ ನಡಿಬೇಕಂತ. ಯಾರು ಸಿಕ್ಕಿರೋ ಡ್ರಾಪ್ ಆಗ್ತಿರ್ಬೋದು. ಶಿವರಾಜ್ ಅಲ್ಲೇನೋ ಇದೆ ಪರಿಸ್ಥಿತಿ. ನ್ಯಾಷನಲ್ ಲಾ ಸ್ಕೂಲ್ ಈ ತರ ಆಗಿದೆ, ಮಳೆ ಬಂದು ಈ ತರ ಆಗಿರೋದು ಅಂತ ನನ್ಗೆ ಅನಿಸ್ತಾ ಇದೆ. ನಿಂಗೇನು ಅನ್ಸುತ್ತೀವಿ? ದೇವರಾಣೆ ಗೊತ್ತಿಲ್ಲ, ನಂಗೆ ಏನು ಗೊತ್ತಿಲ್ಲ. ಎಕ್ಸಾಮ್ ಇದೆ, ಏನು ಇಬ್ರು ಓದಿದೀವಿ. ಸ್ಟಡಿಡ್ ದ ಎಕ್ಸಾಮ್. ಸೊ ಮೈಸೂರು ಯೂನಿವರ್ಸಿಟಿ ಹತ್ರ ಈ ಕಾಲೇಜ್ ಇರೋದು. ನಮ್ಮ ಯೂನಿವರ್ಸಿಟಿ ಹತ್ರ. ಸರಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹತ್ರ ನಮ್ಮ ಕಾಲೇಜ್ ಇರೋದು. ದಿಸ್ ಈಸ್ ನ್ಯಾಷನಲ್ ಲಾ ಕಾಲೇಜ್. ಏನದು? ಅದನ್ನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಯೂನಿವರ್ಸಿಟಿ. ಯೂನಿವರ್ಸಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಲಾ ಸ್ಕೂಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ. ನಾವು ಎಷ್ಟು ಓದಿದೀವಿ ಅಂತ ಇದ್ರಲ್ಲೇ ನಿಮ್ಗೆ ಗೊತ್ತಾಯ್ತಾ ಇರುತ್ತೆ. ಆರ್ಯನು ಗೊತ್ತಾಗ್ತಾ ಇಲ್ಲ. How are we looking? Heroes. So we are doing law. ಏನಕ್ಕೆ ಅಂತ ನಾವು ಲಾ ಮಾಡ್ತಾ ಇದೀವಿ ಅಂದ್ರೆ, ಮುಂದೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಗೋಯಿಂಗ್ ಟು ಬೂಮ್. ಅದಕ್ಕೂ ಲಾಗೆ ಸಂಬಂಧ. ಸೊ ನಾವು ಲಾನ ಡಿಜಿಟಲ್ ಅಲ್ಲಿ ಮಾಡ್ತೀವಿ. ಎನಿ ಪ್ರಾಬ್ಲಮ್ಸ್ ನಮ್ಮ ಡಿಜಿಟಲ್ ಮೀಡಿಯಾಲಿ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ಬೋದು, ನಾವು ಡಿಸೈಡ್ ಮಾಡ್ಕೊಡ್ತೀವಿ ಇಸ್ ಇಟ್ ರೈಟ್ ಆರ್ ರಾಂಗ್. ಯಾವ್ದೇ ಲಾಯರ್ಸ್ ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ಕೇಸ್ ಹಾಕ್ಬಿಡಿ. ಆರ್ಯನ್ ಮೇಲೆ ಅವನೇನೋ ಮಾತಾಡ್ತಾ ಇದ್ದಾನೆ. ನನ್ನ ಮಗ ಈಗ ಎನಿ ಕೇಸ್, ಈಗ ಏನೋ ನಿಮ್ಮ ಮನೇಲಿ ಈ ಬಂದ ಮ್ಯಾಚ್, ಈಗ ಏನೋ ಪ್ರಾಬ್ಲಮ್ ಆಯ್ತು, ಯು ಆರ್ ಫೈಂಡಿಂಗ್ ಸಮ್ ಇಶ್ಯೂಸ್, ಸಿಂಪ್ಲಿ ಟೈಪ್ ಇನ್ ದ ಕಮೆಂಟ್ ಓಕೆ ಇದು ಹೆಂಗೆ ಅಂತ. ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಲ್ ಟೆಲ್ ಯು ಓಕೆ ಹಿಂಗಿದೆ ಹಿಂಗಿಲ್ಲ. ವಾಟ್ ಇಸ್ ದಟ್? ಲೈಕ್ ಸೆಕ್ಷನ್ 2, 3, 4, 5 ಇನ್ ಕಾಂಟ್ರಾಕ್ಟ್ ಲಾ. ಇವತ್ತು ನಮ್ಮ ಸಬ್ಜೆಕ್ಟ್ ಕಾಂಟ್ರಾಕ್ಟ್ ಲಾ. ಸೆಕ್ಷನ್ ಎಷ್ಟು ಸೆಕ್ಷನ್ಸ್ ಆಯ್ತಾ ಇಲ್ಲ ಇಲ್ಲಿ. ನಾನ್ ಸೆಕ್ಷನ್ ಅಂದ್ರೆ ಫಸ್ಟ್ ಸ್ಕೂಲಲ್ಲಿ ಎ ಸೆಕ್ಷನ್, ಬಿ ಸೆಕ್ಷನ್ ಅನ್ಕೊಂಡೆ. ಇಲ್ಲಿ ಸಾವಿರಾರು ಸೆಕ್ಷನ್ ಇದೆ. A few moments later. ಸೊ ನೋಡಿ ಗೈಸ್, ಆಫ್ಟರ್ ಎಕ್ಸಾಮ್ ಸೀನ್ ಇದು. ಮಳೆ ಬರ್ತಾ ಇದೆ, ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀವಿ ಅಂತ. ಒಳ್ಳೆ ಇದು ಏನಂತಾರೆ ಅದನ್ನ, ಒಳ್ಳೆ ಬ್ಲೆಸ್ಸಿಂಗ್ಸ್ ಭಗವಂತ ಕೊಟ್ಟಿದೆ. ದೇ ಆರ್ ಗೋಯಿಂಗ್ ಟು ಪಾಸ್ ಇನ್ ದ ಎಕ್ಸಾಮ್ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆದ್ರೆ ಪಾಸ್ ಆಗ್ತೀವೋ ಫೇಲ್ ಆಯ್ತೀವೋ ಒಂದು ಗೊತ್ತಾಯ್ತಾ ಇಲ್ಲ. ವಿ ಡೋಂಟ್ ನೋ ಇಫ್ ಪಾಸ್ ಆಯ್ತೀವಿ ಫೇಲ್ ಆಯ್ತೀವಿ. ಬಟ್ ಪ್ರಯತ್ನ ಇಂಪಾರ್ಟೆಂಟ್ ಗೈಸ್. ನೋಡಿ, ಯಾವತ್ತೂ ಏನಾದ್ರು ಮಾಡ್ತೀರ ಅಂದ್ರೆ ಪ್ರಯತ್ನ ಮಾಡಬೇಕು. ಗುಬಿ ಓಡ್ತಾ ಇದ್ದೀನಿ, ಅದಕ್ಕೆ ಇಟ್ಸ್ ರೇನಿಂಗ್. ಸೊ ಈಗ ನಮ್ಮ ವೆರಿ ಕ್ಲೋಸ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ ರೋಡ್ ಮೇಲೆ. ತುಂಬಾ ಕ್ಲೋಸ್. ನಾವು ಚಿಕ್ಕ ವಯಸ್ಸಿಂದ ಜೊತೆಲಿದ್ರು. ನಮ್ಮ ಹಂಗೆ ಕರೀತಾರೆ ಮನೇಲಿ, ಆ ಥರ ಎಲ್ಲ ಕರೀತಾರೆ. ನಮ್ಮ ಕ್ಲೋಸ್ ಫ್ರೆಂಡ್ಸ್. ಸೊ ಇದು ನಮ್ಮ ಪಾರ್ಕಿಂಗ್ ಇಲ್ಲಿದೆ. ಬಹಳ ವಿಶಾಲವಾದ ಜಾಗ ಪಾರ್ಕಿಂಗಿಗೆ. ಬಹಳಷ್ಟು ಜನ ಡ್ರೈವರ್ಸ್ ಕರ್ಕೊಂಡು ಬಂದಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬರೀತಾ ಇದ್ದಾರೆ. ಯು ಕ್ಯಾನ್ ಸಿ ಗೌರ್ಮೆಂಟ್ ಗಾಡಿ, ದೇ ಆರ್ ರೈಟಿಂಗ್ ದ ಎಕ್ಸಾಮ್ಸ್. ನಾವೇನಕ್ಕೆ ಬರೀತಾ ಇದೀವಿ ಅಂದರೆ, ವಿ ಹ್ಯಾವ್ ಟು ಆಲ್ಸೋ ಬಿಕಮ್ ಅ ಗೌರ್ಮೆಂಟ್ ಅಫಿಷಿಯಲ್ ಒನ್ ಡೇ. ಒಂದಿನ ಗೌರ್ಮೆಂಟ್ ಅಫಿಷಿಯಲ್ ಆಗ್ಬೇಕಂತ ಆಸೆ ನನಗೆ. You're becoming the CM of ಕರ್ನಾಟಕ. Day 2 of exam. ಏನು ಅನಿಸ್ತಾ ಇದೆ ಹೇಳಪ್ಪ? ಇದು ಡೇ 2. ನನ್ನ ಕಣ್ಣಲ್ಲಿ ನೀರು ತುಂಬಿದೆ, ನನ್ನ ಕೈಲಿ ಆಯ್ತಾ ಇಲ್ಲ. ಐ ಕ್ಯಾನ್ ಗೋ. ಓದಿದ್ದೀವಿ.
ಹೋಗಿ ಬರೆಯೋದು ಇವಾಗ. ಇಲ್ಲ ಕತೆ ಇಲ್ಲ. ಲೋನ್ ಹೆಂಗ್ ಮಾಡೋದು ಅಂತ ಕ್ವಶನ್ ಕೇಳ್ತಾರೆ, ನೀವೇ ಆನ್ಸರ್. ಪ್ಲೀಸ್ ನೀವು 100 ಸಲ ಫೋನ್ ಮಾಡ್ತೀರಾ ಬ್ಯಾಂಕ್ ಅವರು ನಮ್ಗೆಲ್ಲ ಆ ಲೋನ್ ಈ ಲೋನು. ಚೂರು ಎಕ್ಸಾಮ್ ಟೈಮ್ ಫೋನ್ ಮಾಡಿ ಹಂಗೆ ಕೇಳ್ಕೊಂಡ್ಬಿಡ್ತೀನಿ. ಪ್ರೊಸೀಜರ್ ಏನಿದೆ ನಾವು ಕೇಳ್ಕೊಂಡು ಅಲ್ಲೇ ಬರ್ಕೆ ಬಿಡ್ತೀವಿ. ಅಯ್ಯೋ ದೇವ್ರೆ. Day 3. ಹೇಳಪ್ಪ, ವಾಟ್ಸ್ ಹ್ಯಾಪನಿಂಗ್ ಆನ್ ದ Day 3 ಆಫ್ ಎಕ್ಸಾಮ್? ಏನಿಲ್ಲ, ಓಡ್ತಾ ಇದೀವಿ ವಾಪಸ್ ಮನೆಗೆ. ಈ ಸತಿ ಅಂತೂ ಎಕ್ಸಾಮ್ ಪಾಸ್ ಆಗೋದ್ ಕಾಣೆ ನಾವು. ಹಾಗೆ ಆಗ್ತೀವಿ ಕಣ. ಆಯ್ತೀವಿ. ನಾನಂತೂ ನೋಡ್ತಾ ಇದ್ರೆ ನಾವು ಹಾಗೆ ಆಗ್ತೀವಿ. ಪೇರೆಂಟ್ಸ್ಗೋಸ್ಕರ ಆಯ್ತೀವಿ. ಆದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಎಸ್, ಡಿಸೆಂಬರ್ ನಮ್ದು ಇನ್ನೊಂದು ಎಕ್ಸಾಮ್ ಇದೆ, ಅವಾಗ ಪಕ್ಕ ನೋಡಪ್ಪ 2 years ಟೈಮ್ ಇದೆ. ಅಷ್ಟೇ ಕ್ಲಿಯರ್ ಮಾಡ್ಕೋತೀವಿ. ದಟ್ ಇಸ್ ಇಂಪಾರ್ಟೆಂಟ್. ಈ ಎಕ್ಸಾಮ್ ಎಲ್ಲ ನಾವು ಕ್ಲಿಯರ್ ಮಾಡಲ್ಲ. ಸೆಂಚುರಿನ 30 ಬಾಲಲ್ಲೂ ಹೊಡಿಬಹುದು, 100 ಬಾಲಲ್ಲೂ ಹೊಡಿಬಹುದು. ಸೆಂಚುರಿನೇ. ನಾವು ಟೆಸ್ಟ್ ಮ್ಯಾಚ್ ಆಡ್ತಿರೋರು, T20 ಆಡ್ತಾ ಇಲ್ಲ. ನೋ ವರೀಸ್. Day 4. ಹೇಳಪ್ಪ, ವಾಟ್ಸ್ ಹ್ಯಾಪನಿಂಗ್? ಏನು ಆಯ್ತು ಎಕ್ಸಾಮ್ ಡೇಸ್ ಆಫ್ ಇದು ಏನ್ ನಡೀತಾ ಇದೆ ನಮ್ಮ ಲೈಫಲ್ಲಿ? 5 days 5 ಡಿಫ್ರೆಂಟ್ ಎಕ್ಸಾಮು. ಇವತ್ತು ಬಕ್ರೀದ್ ಆಗಿದ್ರು ನಮ್ಗೆ ರಜಾ ಕೊಟ್ಟಿಲ್ಲ, ನೆನ್ನೆ ಭಾನುವಾರ ಆಗಿದ್ರು ರಜಾ ಕೊಟ್ಟಿಲ್ಲ. ಖಂಡಿಸ್ತೀನಿ ಇದನ್ನ. ಇಲ್ಲ ಖಂಡಿಸೋದೇನ್ ಬೇಡ, ಆಮೇಲೆ ಸುಮ್ಮನೆ ಏನಾದ್ರು ಕೇಸ್ ಹಾಕ್ಬಿಟ್ರು. ಬಟ್ ಎಸ್ ಗೈಸ್, ತುಂಬಾ ಚೆನ್ನಾಗಿ ಮಾಡಿದೀವಿ ಎಕ್ಸಾಮ್ ನ. ಪಕ್ಕ ಮೆರಿಟ್ ಅಲ್ಲ, ಮೆರಿಟ್ ಟಾಪ್ ಅಲ್ಲಿ ಬರ್ತೀವಿ ನಾವಿಬ್ರು. ಟಾಪ್ ಅಲ್ಲಿ ಬರ್ತಾ ಇದೀವಿ. ಇವಾಗ ಇದು ಪ್ರೀ ರಿಸಲ್ಟ್ ಬ್ಲಾಗ್ ಇದು. ಇವತ್ತು ನೋಡಿದ್ದೀರಾ ರಿಸಲ್ಟ್ಸ್ ಬಂದಾಗ ಏನಾಗುತ್ತೆ ಅಂತ, ಅದನ್ನು ಒಂದು ಲಾಕ್ ಮಾಡಿ ಹೇಳ್ತೀವಿ. ಅದೊಂದು 2 ತಿಂಗಳಾಗುತ್ತೆ. ಅದು ಫೈನಲ್ ರಿಸಲ್ಟ್ ಬಂದ್ಮೇಲೆ. ಫೈನಲ್ ನಾನು ಇವಾಗ ಇನ್ನು ಟೈಮ್ ಇದೆ. ಇವಾಗ 4 years ಇದೆ ಟೈಮ್. ಓಕೆ, ವಿ ಕ್ಯಾನ್ ಪಾಸ್ ಎನಿ ಟೈಮ್. ಈಸಿ. ಜೀವನದಲ್ಲಿ ಏನ್ ಇರ್ಬೇಕು ಗೊತ್ತಾ? ಗುರಿ, ಆಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು ನಾವು ಮಾಡ್ತೀವಿ ಅಂತ. ಎಷ್ಟು ಟೈಮ್ ತಗೋತೀವಿ ಅನ್ನೋದು ಯೋಚನೆ ಮಾಡಬಾರ್ದು. ನೋಡಿ, KGF ಮಾಡಕ್ಕೆ 2 ವರ್ಷ 3 ವರ್ಷ 4 ವರ್ಷ, ಟಾಕ್ಸಿಕ್ ಮಾಡಕ್ಕೆ 2 ವರ್ಷ 3 ವರ್ಷ. ಇಂಪ್ಯಾಕ್ಟ್ ಏನು ಅದು ಇಂಪಾರ್ಟೆಂಟ್. 3 ತಿಂಗಳು 4 ತಿಂಗಳಿಗೆಲ್ಲ ಕಣ್ರಿ. ನಾವು ಸುಮ್ನೆ ಪಾಸ್ ಆಗಬೇಕು ಅಂತ ಹೋದವರಲ್ಲ. ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಇನ್ ಲೈಫ್. ನೋಡಿ, ಅಳವಡಿಸ್ಕೋಬೇಕು. ನಾಲೆಜ್ ನೋಡಿ, ಗ್ರೇಡು ಮಾರ್ಕ್ಸ್ ಎಲ್ಲರಿಗೂ ಬರುತ್ತೆ. ಬಟ್ ನಾಲೆಜ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಎಲ್ಲರಿಗೂ ಸಿಗಲ್ಲ. ನೀವು ನಮ್ಮ ಲಾಗ್ ನೋಡೋ ನೀವು ಮಾತ್ರ ಕಲಿತೀರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಭೇಟಿ. ಜೈ ಕರ್ನಾಟಕ. ಮತ್ತೆ